ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಾರ್ಟ್ 2 ಕಂಟಿನ್ಯೂ ಮಾಡ್ತೀನಿ. ನಾನು ಇಲ್ಲಿ ಬರಬೇಕಾಗಿತ್ತಂದರೆ ಹೆಂಗೆ ಬಂದೆ, ಯಾವಾಗ ಇಂಟರ್ವ್ಯೂ ಪಾಸ್ ಆದೆ, ಯಾವ ಥರದ ಇಂಟರ್ವ್ಯೂ ಕ್ವಶನ್ ಕೇಳ್ತಾರೆ, ಯಾವ ರೀತಿ ನಾವು ರೆಡಿ ಆಗಬೇಕು ಇಂಟರ್ವ್ಯೂಗೆ. ಎಷ್ಟೋ ಜನರ ಕನಸಿದೆ, ಅವರು ಕೂಡ ಈ ರೀತಿ ಕೆಲಸ ಮಾಡಬೇಕಂಥೇಳಿ. ಅದಕ್ಕೆ ನಾವು ಆಗಿ ನಮ್ಮ ಮೇಲೆ ನಂಬಿಕೆ ಇಡಬೇಕು, ಪ್ರಯತ್ನ ಮಾಡ್ತಾನೆ ಇರಬೇಕು. ಒಂದೇ ಒಂದು ದಿವಸಕ್ಕೆ ನಾವು ಜಯ ಆಗಲ್ಲ, ಸತತವಾಗಿ ಪ್ರಯತ್ನ ಪಡಲೇಬೇಕು ಜೀವನದಲ್ಲಿ. ಓದುವುದಕ್ಕಾಗಲಿ, ಬರೆಯುವುದಕ್ಕಾಗಲಿ, ಮಾತಾಡೋದಕ್ಕಾಗಲಿ, ಕೆಲಸ ಮಾಡೋದಕ್ಕಾಗಲಿ, ಎಲ್ಲಕ್ಕೂ ಕೂಡ ನಾವು ಪ್ರಯತ್ನ ಪಡಲೇಬೇಕು. ತಾನಾಗಿ ಯಾವುದು ಸಿಗಲ್ಲ ನಮಗೆ. ಅದಕ್ಕೆ ನಾನು ಭಾಗ 2ನಲ್ಲಿ ನಿಮಗೆ ಹೇಳ್ತಕ್ಕಂಥದ್ದು ಏನಂತಂದರೆ, ನಾವು ಮುಂಬೈಗೆ ಹೋಗ್ತೀವಿ. ಮುಂಬೈಗೆ ಹೋದ ತಕ್ಷಣ ಹೇಳ್ದೆಲ್ಲ, ಒಂದು ಇಂಟರ್ವ್ಯೂಗೆ ಅಟೆಂಡ್ ಆಗ್ಲಕ್ಕೆ ಹೋಗಿದ್ದೆ. ಅಲ್ಲಿ 10-15 ಜನರು ಇರುವವರೆಗೆ ಇಂಟರ್ವ್ಯೂಗೆಲ್ಲ ಪೋಸ್ಟ್ ಖಾಲಿ ಆಗೋಯ್ತು. ಖಾಲಿ ಆದ ತಕ್ಷಣ ಹೊರಗಡೆ ಬಂದೀವಿ. ನಾನು ಮತ್ತು ಆ ಏಜೆಂಟ್ ಥ್ರೂ ಮಾತಾಡ್ತಾ ಬಂದೀವಿ. ಆವಾಗ ನಮ್ಮ ಗೆಳೆಯ ಮಲ್ಲಿಕಾರ್ಜುನ್ ಅವರು ಬಂದಿರಲಿಲ್ಲ ನನ್ನ ಜೊತೆ. ಅವ್ರು ರೂಮಲ್ಲೇ ಇದ್ದಿದ್ದರು. ನೀವು ಹೋಗಿ ಬನ್ನಿ ಅಂತ ಹೇಳಿದರು. ನಾನೊಬ್ಬನೇ ಹೋಗಿದ್ದು. ನಾನು ಮತ್ತು ನಮ್ಮ ಅವರು ಏಜೆಂಟ್ ಸಿಕ್ಕಿದ್ರಲ್ಲ, ಅವರು ನಾನು ಮತ್ತು ಪುನಃ ನಾವು ಹಸಿವಿಯಾಗಿತ್ತು. ಅದಕ್ಕೆ ಊಟಕ್ಕಂಥೇಳಿ ನಾವು ಅಂಧೇರಿ ಏರ್ಪೋರ್ಟ್ನಲ್ಲಿ ಏನಾಯ್ತಪ್ಪ ಅಂತಂದರೆ ವಡಪಾವ್ ತಿಂತಾಯಿದ್ವಿ. ವಡಪಾವ್ ತಿನ್ನುವ ಸಂದರ್ಭದಲ್ಲಿ ಅವರಿಗೆ ಒಂದು ಮೆಸೇಜ್ ಬಂತು ಅವರ ಬಾಸಿಂದ. ಆವಾಗಲೇ ಒಂದು ಮೆಸೇಜ್ ಬಂತು. ಅವ್ರ ಮೆಸೇಜ್ ವಾಟ್ಸಪ್ ಆನ್ ಮಾಡಿದ್ರು. ಆನ್ ಮಾಡಿದ ತಕ್ಷಣ ಅಲ್ಲಿ ರಿಕ್ವೈರ್ಮೆಂಟ್ಸ್ ಬಂತು. ಏನೇನು ರಿಕ್ವೈರ್ಮೆಂಟ್ಸ್ ಬಂತು ಗೊತ್ತಿಲ್ಲ ನನಗೆ. ಅವರು ಒಂದೇ ಒಂದು ಮಾತಾಡಿದ್ರು, ಜೈ ಭೀಮ್, ನಿಂಗೊಂದು ಕೆಲಸ ಕೊಡಿಸ್ತೀನಿ, ತಲೆ ಕೆಡಿಸ್ಕೊಡ್ಬೇಡ, ನೀನಾಗಿ ರೆಡಿ ಆಗಿರು ಅಂತ ಮಾತು ಹೇಳ್ಕೊಟ್ರು. ನಾನು ಅವ್ರಿಗೆ ಯಾವುದೇ ಆದಂಥ ಪ್ರಶ್ನೆ ಮಾಡೇ ಇಲ್ಲ. ಸರ್, ಯಾವ ಪೋಸ್ಟು, ಯಾವ ಕೆಲಸ, ಯಾವ ಕಂಪ್ನಿ, ಯಾವ ದೇಶ, ಯಾವುದೇ ಕ್ವಶನ್ ಮಾರ್ಕ್ ಮಾಡಿಲ್ಲ. ನನ್ನ ತಲೆಯಲ್ಲಿತ್ತು ಕೆಲಸ ತೊಗೊಳ್ಬೇಕು ಅಷ್ಟೇ. ನಾನು ವಿದೇಶಕ್ಕೆ ಹೋಗಬೇಕು, ಕೆಲಸ ಮಾಡಬೇಕು ಅನ್ನೋದು ಒಂದೇ ತಲೆಯಲ್ಲಿತ್ತು. ಏನು ಕೆಲಸ, ಯಾವ ಕಂಪ್ನಿ, ಎಷ್ಟು ದುಡ್ಡು, ಏನು ಪ್ರಶ್ನೆನೇ ಮಾಡಿಲ್ಲ ನಾನು ಅವರಿಗೆ. ಅವ್ರು ಹೇಳಿಬಿಟ್ರು, ಜೈ ಭೀಮ್, ನೀನು ರೆಡಿ ಆಗಿಬಿಡು, ಉಳ್ಕಿದ್ದು ನಾನು ರೆಡಿ ಮಾಡ್ತೀನಿ. ಮಾತು ಕೊಟ್ಟರು, ಇವಾಗ ನೀನು ರೂಮಿಗೆ ಹೋಗು, ಟೆನ್ಷನ್ ತೊಗೊಬೇಡ, ನಾನು ನಿನಗೆ ವಾಟ್ಸಪ್ ಮಾಡ್ತೀನಿ ಯಾವ ದಿನ ಏನೇನು ಇಂಟರ್ವ್ಯೂ ಇರುತ್ತೆ ಅಂಥೇಳಿ ಮಾತು ಕೊಟ್ಟರು. ನಾನು ಖುಷಿ ಆಯಿತು. ರೂಮಿಗೆ ಬಂದುಬಿಟ್ಟೆ. ರೂಮಿಗೆ ಬಂದ ತಕ್ಷಣ ನಮ್ಮ ಗೆಳೆಯರಿಗೆ ಹೇಳಿಬಿಟ್ಟೆ, ಹಿಂಗೆ ಆಯ್ತಪ್ಪ ಅಂತಂದರೆ ಐಡಿಯಾ ಬರುತ್ತೆ ಅಲ್ಲ ಮನುಷ್ಯನಿಗೆ, ಒಳ್ಳೇದಾಯ್ತಪ್ಪ ಅಂದರು ನಮ್ಮ ಫ್ರೆಂಡು. ಆಮೇಲೆ ನಮ್ಮ ಫ್ರೆಂಡಿಗೆ ಒಂದು ಸ್ವಲ್ಪ ಕೆಲಸ ಇತ್ತು. ಅವ್ರೇನು ಮಾಡಿದ್ರು, ಪುನಃ ಊರಿಗೆ ಹೊಂಟ್ಬಿಟ್ರು. ಅವ್ರು ಊರಿಗೆ ಹೊಂಟ ತಕ್ಷಣ ನಾನು ಒಬ್ಬಂಟಿ ಆಗಿಬಿಟ್ಟೆ. ಒಬ್ಬಂಟಿ ಆದಾಗ ನನಗೂ ಏನು ಮಾಡಬೇಕು, ಇವಾಗ ಅಡ್ಜಸ್ಟ್ ಆಗಬೇಕಲ್ಲ. ದಿನ ಸ್ವಲ್ಪ ರೈಸ್ ಮಾಡೋದು, ಪೊಟ್ಯಾಟೊ ಕರಿ ಮಾಡೋದು, ತಿನ್ನೋದು, ನೈಟು ಹೋಟೆಲ್ಗೆ ಹೋಗಿ ತಿನ್ನೋದು, ವಡಪಾವ್ ತಿನ್ನೋದು, ಹೀಗೆ ನ್ಯೂಸ್ ಪೇಪರ್ ಓದ್ತಾ ಇರೋದು, ಎಲ್ಲಿ ಪೋಸ್ಟ್ ರಿಕ್ವೈರ್ಮೆಂಟ್ ಆಗಿದೆ, ಯಾವ್ಯಾವ ಪೋಸ್ಟಿಗೆ ಆಗಿದೆ ಅಂಥೇಳಿ. ನನಗೆ ಒಂದು ಅನುಭವ ಆಗಿರ್ತಕ್ಕಂಥದ್ದು ಏನಂತಂತಂದರೆ, ನಮ್ಮ ಊರಿನವರೇ ಆದಂಥ ಎಷ್ಟೋ ಜನರು ಮುಂಬೈನಲ್ಲಿ ವಾಸಿಸ್ತಾ ಇದ್ದಾರೆ ವರ್ಷದಿಂದ. ನನ್ನ ಪ್ರಯತ್ನ ಏನಿತ್ತು ಅಂತಂದರೆ, ಇಲ್ಲಿಗೆ ಬರೋದಿದೆ, ಕೆಲಸ ತಗೊಳ್ಳೋದಿದೆ ಅನ್ನೋದು ನನ್ನ ಪ್ರಯತ್ನ ಇತ್ತು. ಆದರೆ ಓನ್ಲಿ ಕೆಲಸನೇ ಹುಡುಕ್ತಾ ಇದ್ದೀವಿ ಅಂತಂದರೆ, ಉಳಿಕೆ ದುಡ್ಡು ಬೇಕು, ಊಟ ಮಾಡೋಕ್ಕೆ ದುಡ್ಡು ಬೇಕು, ರೂಮ್ಗೆ ದುಡ್ಡು ಬೇಕು. ಅದು ಎಲ್ಲ ಹೇಗೆ ಮ್ಯಾನೇಜ್ ಮಾಡಬೇಕಂಥೇಳಿ ನಾನು ಸೈಡಿಗೆ ಒಂದು ಕೆಲಸದ ಹುಡುಕ್ತಾ ಹೋದೆ. ಎಲ್ಲ ಆನ್ಲೈನ್ ನಮ್ಮದು ಎಷ್ಟು ವೆಬ್ಸೈಟ್ ಇದೆ ಅಷ್ಟಲ್ಲೂ CV ಹಾಕಿಬಿಟ್ಟೆ. ಇಂಡಿಯನ್ ಆಗಲಿ, Naukri.com ಆಗಲಿ, ಎಲ್ಲದರಲ್ಲೂ CV ಹಾಕಿಬಿಟ್ಟು ಎಲ್ಲರೂ ಬರ್ತಾಯಿತ್ತು. ಇದನ್ನು ಹೇಳ್ಬಿಡ್ತೀನಿ ನಿಮಗೆ, ಫ್ರಾಡ್ ಎಷ್ಟಿರುತ್ತೆ ಅಂಥೇಳಿ. ಒಂದು ಕಾಲ್ ಫಾರ್ಮ್ ಬಂತು. ಕಾಲ್ ಫಾರ್ಮ್ ಬಂದಾಗ ಇಂಟರ್ವ್ಯೂಗೆ ಅಟೆಂಡ್ ಮಾಡೋಕ್ಕೆ ಹೋದೆ ನಾನು. ಮಲ್ಲಿಕಾರ್ಜುನ್ ಅವ್ರಿಗೆ ಹೇಳಿದೆ, ನಮ್ಮ ಫ್ರೆಂಡ್ಗೆ ಹಿಂಗೆ ಬಂದಿದೆ. ಅವ್ರು ಹೇಳಿದ್ರು ಫ್ರಾಡ್ ಇರುತ್ತೆ,
ಸುಮ್ಮನೆ ಹೋಗಿ ಬನ್ನಿ ನಿಮಗೆ ಐಡಿಯಾ ಬರುತ್ತೆ ಅಂತೇಳಿ ಹೇಳಿದ್ರು. ಹೋದೆ ಇಂಟರ್ವ್ಯೂ ಪಾಸ್ ಆದೆ. ಅವರು ಒಂದೇ ಮಾತು ಹೇಳಿದರು ನನಗೆ, ಯಾವುದೇ ಒಂದು ನೀವು ಇಂಟರ್ವ್ಯೂ ಪಾಸ್ ಆಗ್ತೀರಾ ಅಂತಂದರೆ ಆ ಕಂಪ್ನಿ ಸ್ಟ್ಯಾಂಡರ್ಡ್ನೆಸ್ ಒರಿಜಿನಲ್ ಇದೆ ಅಂತಂದರೆ ಅವರು ನಿಮಗೆ ದುಡ್ಡು ಕೇಳಲ್ಲ. ಇಲ್ಲೇನಾಯ್ತಪ್ಪ ಅಂದರೆ ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಆಯಿತು, ಥರ್ಡ್ ರೌಂಡ್ ಪಾಸ್ ಆದಾಗ ಅವರು ನನಗೆ 5,000 ರೂಪಾಯಿ ಕೇಳಿದ್ರು. ಫಸ್ಟ್ ನೀವು 5,000 ಡೆಪಾಸಿಟ್ ಮಾಡಬೇಕು, ನಮ್ಮ ಕಂಪನಿ ರೂಲ್ಸ್ ಇದೆ. 5,000 ಡೆಪಾಸಿಟ್ ಮಾಡಿದಾಗ ನಿಮಗೆ ನಾವು ಕೆಲಸಕ್ಕೆ ಕಾಲ್ಫಾರ್ಮ್ ಮಾಡ್ತೀವಿ, ಈ ದಿನದಿಂದ ಜಾಯ್ನ್ ಆಗಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಅಂದೆ ನನ್ನ ಹತ್ರ ದುಡ್ಡಿಲ್ಲ, ನಾನು ಬಂದಿರ್ತಕ್ಕಂಥ ಫಸ್ಟು, ನನಗೆ ಮೊದಲು ಕೆಲಸ ಕೊಡಿ, ನಂದು ಬಂದಿರತಕ್ಕಂಥ ಸಂಬಳ ನೀವು ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಇದು ಆಗಿರ್ತಕ್ಕಂಥದ್ದು ಮುಂಬೈನಲ್ಲಿ ಘಟನೆ.